हरि हरि अगजानन पद्मार्कम् अगजानन पद्मार्कम् गजानन महर्निशम् अनेकदन्त भक्तानाम् एकदन्तमुपास्महे शारदे सद्गुण पारावारिद शारदे सद्गुण पारावारिद शुभदे जय बिंदु पालिसु जगदंबे अखंड मंडलाकारम् अखंड मंडलाकारम् व्याप्तमेन चराचरम् तत्पदं दर्शितं येन तस्मै श्री गुरुवे नमः दयतां दगदगदೈ दिತ್ತೈ ದಾದಿತ್ತಾದರಿಗಿಣದಂ ಆದಾದರಿಗಿಣದೈ ಮುದರಿಗಿಣ ಜಯತು ಜಯ ಜಯ ರಾಮ ಭದ್ರರೇ ಜಯತು ಜಯ ಜಯ ರಾಮ ಭದ್ರರೇ ಮುನಿ ಜನ ಸ್ತೋತ್ರನೇ ಜಯತು ಮುನಿ ಜನ ಸ್ತೋತ್ರನೇ ಜಯತು ರಾಘವ ರಾಮ ಭದ್ರ ಜಯತು ರಾಘವ ರಾಮ
ಬಾಲಾಲೋಚನೆ ಸಗನೆ ನಿಮ್ಮಯ ಭಜಿಸುವೆ ಬಾಧಗಳನ ಭಜಿಸುವೆ ಪಾಮರನ ಭಿನ್ನವ ಪಾಲಿಸ ಪಾಮರನ ಭಿನ್ನವಗಲಾಲಿಸು ದೇವಾ ರಾಮ, ಈ ಸಭೆಯಷ್ಟು ಶೋಭಾಯಮಾನವಿರುವುದು ರಾಮ ರಾಮ. ಹೇಗೆಂದರೆ ಹುಣ್ಣಿಮೆಯ ದಿನಗಳಲ್ಲಿ ಚಂದ್ರನು ಷೋಡಶಾಕಲಗಳಿಂದ ಕೂಡಿ ಹೇಗೆ ಪ್ರಕಾಶಿಸುವನೋ ತದೋ ಪ್ರಕಾಶಮಾನವಾಗಿರುತ್ತದೆ. ಇಂತಪ್ಪ ಈ ಸಭಾ ಮಧ್ಯದಲ್ಲಿ ನಿಂತು ಮುಖ್ಯಾಂಶವನ್ನು ವಿಸ್ತರಿಸಿ ಬೆಳೆಯುತ್ತೇನೆ. ಹೇಗೆಂದರೆ ಶ್ರೀಮನ್ನಾರಾಯಣನ ದಿವ್ಯ ನಾಮಚರಿತ್ರೆಯು ತಮ್ಮಲ್ಲಿ ಅಡಗಿರಬಹುದು. ಆದರೆ ಉತ್ತಂಗಗಳನ್ನು ಸರ್ಪಗಳು ಆಶ್ರಯಿಸಿಕೊಂಡಿರುವಂತೆಯೂ, ಮರದ ಕೊಂಬೆಗಳನ್ನು ಕೋತಿಗಳು ಆಶ್ರಯಿಸಿಕೊಂಡಿರುವಂತೆಯೂ, ಕುಸುಮಗಳನ್ನು ಭೃಂಗಗಳು ಆಶ್ರಯಿಸಿಕೊಂಡಿರುವಂತೆಯೂ, ದೇವಾಲಯ, ಪುಣ್ಯಕ್ಷೇತ್ರ, ನದಿ ತೀರವನ್ನು ಸಾಧುಗಳು ತಪಸ್ಸಿಗೆ ಆಶ್ರಯಿಸಿಕೊಂಡಿರುವಂತೆಯೂ ಈ ದಿನ ತಮ್ಮೆಲ್ಲರ ಪಾದಪದ್ಮಗಳನ್ನು ಆಶ್ರಯಿಸಿಕೊಂಡು ಮುಖ್ಯಾಂಶವನ್ನು ವಿಸ್ತರಿಸಿಕೊಳ್ಳುತ್ತೇನೆ. ಹೇಗೆಂದರೆ ಈ ಸುಂದರತರಮನಾದ ಸುಂದರಕಾಂಡ ಯಕ್ಷಗಾನ ರಾಮಾಯಣದಲ್ಲಿ ಸುಗ್ರೀವನ ವೇಷವನ್ನು ಧರಿಸಿರುವೆನು. ಈ ಸುಗ್ರೀವನ ಪಾತ್ರಕ್ಕೆ ಪದ ಪ್ರಸ್ತಾಪವನ್ನ ಮುದದಿಂದ ತಿದ್ದುಪಾಟು ಮಾಡಿಕೊಟ್ಟಂತಹ ನನ್ನ ವಿದ್ಯಾಗುರುಗಳು ಯಾರೆಂದರೆ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ಹೋಬಳಿ ಕಸಗಟ್ಟ ಗ್ರಾಮವಾಸಿಗಳಾಗಿರುವಂತಹ ಭಾಗವತ ಶಿಖಾಮಣಿಗಳಾದ ರಂಗಸ್ವಾಮಿಯವರ ಮಗನಾದ ಬೆಳ್ಳಿ ಕಿರೀಟ ಪ್ರಶಸ್ತಿ ಪುರಸ್ಕೃತರು, ಕಲಾರತ್ನ ಪ್ರಶಸ್ತಿ ಪುರಸ್ಕೃತರು, ರಾಜರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ 1000ಕ್ಕೂ ಹೆಚ್ಚು ಆಂಜನೇಯರ ಪಾತ್ರವನ್ನು ನಿರ್ವಹಿಸತಕ್ಕ ಶ್ರೀ 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 ಮೋಹನ್ ರಂಗನಾಥರನ್ನು ನಾನು ಅನುಗ್ರಹಿಸಲಾಗಿದೆ. ತಮ್ಮೆಲ್ಲರ ಆಶೀರ್ವಾದ ಬಲದಿಂದಲೂ ಗುರುಗಳ ಅನುಗ್ರಹದಿಂದಲೂ ಈ ದಿನ ನಾನಾಡುವ ಈ ಹರಿಚರಿತ್ರೆಯಲ್ಲಿ ಎನ್ನ ವೇಷಾಭಾಷೆಯಲ್ಲಿ ಉಂಟಾಗುವ ದೋಷಾಸ್ಪದವನ್ನು ಲೇಷವೆನ್ನಿಸದೆ ಪರಮಾತ್ಮನ ಸತ್ಯತೆಯನ್ನು ಮಾತ್ರ ಗ್ರಹಿಸಿ ನನ್ನನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಸಭಾಸದರೇ, ಅಭಿನಂದನೆವೇ ವಿಭುರೇ. ಆಹಾ, ಕಾಲ ವಿಳಂಬವಾಯಿತೆಂದು
ಶ್ರೀರಾಮನು ಲಕ್ಷ್ಮಣದೇವರನ್ನು ಕಳುಹಿಸಿರುವಂತೆ ಕಾಣುವುದು. ಕೋಪದಿಂದ ಬಂದಿರುವ ಲಕ್ಷ್ಮಣದೇವರನ್ನು ಸಮಾಧಾನ ಪಡಿಸಲು ತಾರಾದೇವಿಯವರನ್ನು ಕಳಿಸಿರುವೆನು. ನಾನು ಸೈನ್ಯ ಸಮೇತನಾಗಿ ಲಕ್ಷ್ಮಣದೇವರನ್ನು ಕಾಣಲು ಹೋಗುತ್ತೇನೆ. ಜೈ ಶ್ರೀರಾಮ್. Yo,
ಆ ಮಧುರಂಗದ ಉತ್ತಮ ದಕ್ಷಿಣ ಕಡಲಂ ಸುರರು ಕೊಂಡಾಡಿ ದೈವಲವು ಕೀಳಾಗಿ ಅಸುರ ಬಲ ಮೇಲಾಗಿ ಹಟ್ಟಾಸದೆ ನೀನು ಕೇಕೆಯನ್ನು ಹಾಕಿ ಸೂರಪದ ಲೊಕ್ಕಲಿಕ್ಕಿ ನೀನು ಮೆಟ್ಟಿ ಮೆರೆಯೇ ಮೆಚ್ಚಿ ಹಚ್ಚುತ್ತನು ಎದರವನಿಂದ ಹರ್ಧ ಬಲ ಬಂದು ನಿನ್ನೊಳಗೆ ಹಾಗಲೆಂದು ಉತ್ತಮ ವರವೈಡಿ ಹರಕಿನ ಅಗ್ರಜನಾದ ವಾಲಿಯು ಮದ ಸೊಕ್ಕಿನೊಳು ಲೆಕ್ಕಿಸದೆ ಅರ್ಕಸಂ ದಿಕ್ಕಿಸ ಒಂದಮಿತ ಭೋಗವನಿತು ಕೋದಂಡ ಶ್ರೀರಾಮರೂಪಕಾರ ಹೊಮ್ಮರಿತು ಮೋಹದ ಮೋಜುಳೀಜಿ ಕಾಲ ಹೊಮ್ಮ ಕಳೆದೇನೋ ಮೂಢ. ಲಕ್ಷ್ಮಣ ದೇವ, ಕೈ ತಪ್ಪು ಹೋಗಿದ್ದ ಸಕಲ ಸಾಮ್ರಾಜ್ಯವನ್ನು ಮತ್ತೆ ನನಗೆ ಲಭಿಸುವಂತೆ ಮಾಡಿದ ನಿಮಗೂ ಶ್ರೀರಾಮಚಂದ್ರ ದೇವರಿಗೂ ನಾನು ಇಂದಿಗೂ ದ್ರೋಹ ಮಾಡುವಂತವನಲ್ಲ ಸ್ವಾಮಿ. ಅಲ್ಲದೆ ಆ ರಾವಣನನ್ನು ವಧಿಸಿ ಮಾತೆಯಾದ ಸೀತಾದೇವಿಯರನ್ನು ತರುವುದು ಪರಾಕ್ರಮಿಗಳಾದ ತಮಗೆ ಸುಲಭ ಸಾಧ್ಯವಾದರೋ ನೆಪ ಮಾತ್ರಕ್ಕೆ ನನ್ನನ್ನು ಅಪೇಕ್ಷಿಸಿರು ಶ್ರೀರಾಮರಿಗೆ ನನ್ನಲ್ಲಿರುವ ಅನುಗ್ರಹ ವ್ಯಕ್ತವಾದಂತೆ ತೋರುವುದು ಸ್ವಾಮಿ. ಇದು ಅಲ್ಲದೆ ಈಗ ವರ್ಷಕಾಲವಾದ ಕಾರಣ ಆಹಾರಕ್ಕಾಗಿ ದಿಕ್ಕುಗಳಿಗೆ ಚೆದರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಒಂದು ಪಕ್ಷ ತಡವಾಯಿತು. ಹೀಗಾಗಲೇ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕಿಗೆ ಅನೇಕ ಮಂದಿ ಕಪಿನಾಯಕರನ್ನು ಕಳುಹಿಸಿರುವೆನು. ಉಳಿದಿರುವ ದಕ್ಷಿಣ ದಿಕ್ಕಿಗೆ ಸಚಿವನಾದ ಆಂಜನೇಯ, ವಯೋವೃದ್ಧರಾದ ಜಾಂಬವರು, ಯುವರಾಜನಾದ ಅಂಗದ, ಇನ್ನೂ ಮುಂತಾದ ಅನೇಕ ಕಪಿವೀರರು ಬರುತ್ತಿರುವೊಡೆಯ. ಇದೂ ಅಲ್ಲದೆ ಚಿಂತೆಯಾತಕ್ಕೆ ಮನದಿ ಲಕ್ಷ್ಮಣ ಬರಲು ಗೆಲುವೆನು ಕಂದು ಮುಗಿ ಜಾನಕಿಯ ಹುಡುಗುವೆ ಕಂದು ಮುಗಿ ಜಾನಕಿಯ ಹುಡುಗುವೆ ಪಾಂಡವಿಂದ ಲಕ್ಷ್ಮಣ ದೇವ, ಕೈ ತಪ್ಪು ಹೋಗಿದ ಸಕಲ ಸಾಮ್ರಾಜ್ಯವನ್ನು ಮತ್ತೆ ನನಗೆ ಲಭಿಸುವಂತೆ ಮಾಡಿ ನನ್ನನ್ನು ಕಾಪಾಡಿದ ಶ್ರೀರಾಮಚಂದ್ರ ದೇವರಿಗೂ ನಿಮಗೂ ನಾನು ದ್ರೋಹ ಮಾಡುವವನಲ್ಲ ಸ್ವಾಮಿ. ನಿಮ್ಮಗಳ ಕಾರ್ಯಕ್ಕೆ ವಿಘ್ನ ಮಾಡುವವರು ಬ್ರಹ್ಮೇಂದ್ರಿಗಳು ಯಾರೇ ಆಗಿರಲಿ ಅವರನ್ನು ನಿಗ್ರಹಿಸಿ ತಂದುಮುಖಿಯಾದ ಜಾನಕಿ ದೇವಿಯವರು ಎಲ್ಲಿದ್ದರೂ ಸರಿ ನನ್ನ ಪಟುಪಟರಿಗಾಜ್ಞಾಪಿಸಿ ಸ್ವಾಮಿ. ಇದೂ ಅಲ್ಲದೆ ತಡವು ಮಾಡದ ಬರುವೆ ಲಕ್ಷ್ಮಣ, ತಡವು ಮಾಡದೆ ಬರುವೆ ಲಕ್ಷ್ಮಣ ಒಡೆಯ ರಾಘವ ದೇವನಲ್ಲಿಗೆ ಸುರದಿ ಹೋಗಿ ಮಾತ ಬೇರೆ ಸುರದಿ ಹೋಗಿ ಮಾತ ಬೇರೆ ನಡತೆಯ ಗಾಢದಿಂದ ಲಾಲಿಸಬೇಕೇ ರೂಢಿಗೊಡೇನೆ. ಹಿಂದೆ ನಮ್ಮಣ್ಣನಾದ ವಾಲಿಯನ್ನು ಸಂಹರಿಸುವೆನೆಂದು ಶ್ರೀರಾಮರು ಹೇಳಲು ನಾನು ಹನುಮಾನದಿಂದ ನೋಡಲು ನನ್ನ ನಂಬಿಕೆಗಾಗಿ 7 ತಾಳೆ ಮರಗಳನ್ನು ಒಂದೇ ಬಾಣದಿಂದ ಛೇದಿಸಿದ್ದಲ್ಲದೆ ದುಂದುಬಿಯ ಕಳೆಬರಹವನ್ನು 10 ಯೋಜನೆ ದೂರ ಬೀಳುವಂತೆ ತನ್ನ ಎಡಗಾಲುಂಗಸದಿಂದ ಚಿಮ್ಮಿದಂತಹ ಪರಾಕ್ರಮಿಯಲ್ವೇ ಸ್ವಾಮಿ. ಆ ದುರಾತ್ಮನಾದ ರಾವಣನನ್ನು ವಧಿಸಿ ಮಾತೆಯಾದ ಸೀತಾ ದೇವಿಯನ್ನು ತರುವುದು ತಮಗೇನು ಕಷ್ಟದ ಕೆಲಸವಲ್ಲ. ಆದರೂ ನಮ್ಮ ಸಹಾಯವನ್ನು ಅಪೇಕ್ಷಿಸಿರುವೆ. ಮತ್ತೆ ಬೇಳುತ್ತೇನೆ, 7 ಶರದಿಯ ಕುಡಿದು ಬರುವರು 7 ಶರದಿಯ ಕುಡಿದು ಬಿಡುವರು ಕಾಲಕೂಟನ ಲಕ್ಷ್ಯವಿಲ್ಲದೆ ಕಾಲಕೂಟವ ಲಕ್ಷ್ಯವಿಲ್ಲರು ಹಾಡು ಬರುತ್ತಿದೆ ನೋಡು ಹಾಡು ಬರುತ್ತಿದೆ ನೋಡು ಲಕ್ಷ್ಮಣ ಕಾಲು ನಾರಾಗೆ ಕೂಳ ರಾಕ್ಷಸ ವಂಶ ಕೊಟ್ಟಾರ ಲಾಲಿಸು ವಿಚಾರ ಕರುಣಾರಸ ಪಾರಾವಾರ. ನಾನು ನನ್ನ ಸೈನ್ಯದಲ್ಲಿ ಆಜ್ಞೆ ಮಾಡಿದ ತಕ್ಷಣ 7 ಸಮುದ್ರಗಳ ಜಲವನ್ನಾದರೂ ಲಕ್ಷ್ಯವಿಡದೆ ಭಕ್ಷಿಸಿಬಿಡುವರು. ಇಂತಪ್ಪ ಮಹಾನಾಯಕರು ನಮ್ಮ ಸೈನ್ಯದಲ್ಲಿ ಇರುವೊಡೆಯ. ಇನ್ನು ತಡಮಾಡದೆ ಒಡೆಯರಾದ ರಾಮಚಂದ್ರರ ಬಳಿ ಹೋಗಿ ನನ್ನ ಸಿದ್ಧತೆ ಬಗ್ಗೆ ಹೇಳಬೇಕು. ನಡೀರಿ ರಾಮಚಂದ್ರ ಬಳಿಗೆ ಹೋಗೋಣ. ಸುಗ್ರೀವರಾಜ, ನಿನ್ನ ಹತ್ತಿಗೆ ತಾರಾದೇವಿಯನ್ನು ನೀನು ಕಳಿಸಿ ನನ್ನ ಮೈದನಾದ ಸುಗ್ರೀವನು ಈ ಪ್ರಪಂಚ ಜಲ್ಲಡಿಯು ಚೆದರಿ ಹೋಗಿದಂತ ಕಪಿ ಸೈನ್ಯನ ವಿಂಗಡಿಸಲು ಕಷ್ಟದಿಂದ ಇಷ್ಟನ್ನು ತಡವಾಯ್ತೆಂದು ಹೇಳಿದಳು. ಹಾಗಾದ್ರೆ ಅವಳು ಹೇಳಿದ ಮಾತುಗಳೆಲ್ಲವೂ ಸತ್ಯವೋ? ಸತ್ಯ ಲಕ್ಷ್ಮಣ ಸ್ವಾಮಿ. ಹಾಗಾದ್ರೆ ನೀನು ಕರೆಸಿಕೊಂಡಿರುವ ನಿನ್ನ ಈ ಕಿಷ್ಕಿಂದೆಗೆ ನಿನ್ನ ಕಪಿಗಳ ಸಂಖ್ಯೆಯಾದರೂ ಎಷ್ಟಿರಬಹುದು?
ಸುಗ್ರೀವರಾಜ, ನಳ, ನೀಲ, ಗಜ, ಗವಯ, ಶತವಲಿ ಸೇರಿದಂತೆ 77 ಕೋಟಿ ಮಂದಿ ಕಪಿ ನಾಯಕರು ನಿಮ್ಮ ಕಾರ್ಯಕ್ಕಾಗಿ ಸಿದ್ಧರಾಗಿ ಬಂದಿರುವರು ಒಡೆಯ. 77 ಕೋಟಿ ಕಪಿ ನಾಯಕರು ಹಾಗಾದ್ರೆ ಬಲಬಲವಾಗಿ ಇರುವರು ತಾನೆ. ಒಮ್ಮೆ ತೋರಿಸು ನಿನಗೆ ಈ ಸೈನ್ಯವು. ಲಕ್ಷ್ಮಣ ದೇವ, ಇಲ್ಲಿರುವವರೆಲ್ಲರೂ ರಾಜ, ಸಾಕಿಷ್ಟು ರಾಮಕಾರ್ಯಕ್ಕೆ ಇಷ್ಟು ಸೈನ್ಯವು ಸಾಕಿಷ್ಟು. ಎಲ್ಲಿ ನಿನ್ನ ಹೆಂಡತಿಯಾದ ರೊಮಿಯೊಂದಿಗೆ ಅಪರೂಪಕ್ಕೆ ಸಿಕ್ಕಿದಂತ ಆ ರೊಮಿಯೊಂದಿಗೆ ಎಲ್ಲಿ ನಿನ್ನ ಸರಸಲಾಪಗಳಿಂದ ಎಲ್ಲಿ ನೀನು ಮೈ ಮರೆತೆಯೋ ಎಂದು ಅನುಮಾನ ಬಂದು ಈ ನಿನ್ನ ಮೇಲೆ ನಾನು ಈ ಕೋಪ ವ್ಯಕ್ತವನ್ನೇ ನಿನಗೆ ವ್ಯಕ್ತಪಡಿಸಿ ಬಿಟ್ಟೆ. ಈ ಕೋಪ ನೋಡಿ ನಿನಗೆ ಭಯವಾಯಿತೆ? ಭಯವಾಯಿತು ಒಡೆಯ, ಭಯವಾಯಿತು. ಸತ್ಯವಾಗಿ ನೀ ರಾಮಕಾರ್ಯದಲ್ಲಿ ನಿರತನಾಗಿರ್ಬೇಯೋ? ಸತ್ಯವಾಗಿಯೂ ನಿರತರವಾಗಿರುವ ಲಕ್ಷ್ಮಣ ಸ್ವಾಮಿ. ನಯ ವಿನಯ ಗುಣತಿ ರಾಜ ಪುರುಷ ವ್ಯಾಘ್ರ ಶ್ರೀರಾಮಕಾರದೊಳ್ಳಿರುವಾಗಲೂ ಇಷ್ಟೊಂದು ಕೋಪದಿಂದ ಆಗ್ರಹಂಗೈದೆ. ನಯ ವಿನಯಧೋಳಿನಿಗೆ ಸಮನಿಲ್ಲ. ನಡೆ ಬೇಗ ನಡೆ, ಶ್ರೀರಾಮರ ದೃಷ್ಟೊಳಕ್ಕೆ ಹೋಗೋಣ. ನಡೆ ಬೇಗ ನಡೆ. ಬಂಧುಗಳೇ ಮಠಗಳೆಂಬ ಮನೆ ಮಠಗಳೆಂಬ ತೊಡಗುಯಿನ ತೊಡಗುಯಿನ ದಳಂಗುದರಿಗಿಣತೈ ದಳಂಗುದರಿಗಿಣತ ಭೂಮಿ ಜಾತ ಭೂಮಿ
ಬಾಮಿ ಮಣಿ ನಿರೆ ಮಾರಣರಾಗಿಣಿ ತೊರೆದು ನಾನು ತೊರೆದು ನಾನು ಹೇಗೆ ಕುಪಿತನಾಗಿ ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ. ಅಲ್ಲಿ ಏನೇನು ಅನಾಹುತಗಳು ನಡೆದು ಹೋದವೋ ಕಾಣನಲ್ಲ. ಓ, ನಾನು ಹೇಳಿದಂತೆ ಲಕ್ಷ್ಮಣನು ಇತ್ತಲೇ ಬರುತ್ತಿರುವನು. ಶುಭಕರ ಶಾಂತ
ಚರಿತ ಪರಂಧಾಮ 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 ರಾಮ ರಾಮ ಶ್ರೀರಾಮ. ಅಗ್ರಜ, ನಿನ್ನ ಪಾದಾರ ಬಿಂದಿಗಳಿಗೆ ನಾನು ವಂದಿಸುವೆನು ಕಣ್ಣ. ಲಕ್ಷ್ಮಣ, ನೀನು ಹೋದ ಕಾರ್ಯವೇನಾಯಿತು? ಆ ಸುಗ್ರೀವನು ಎಲ್ಲಿರುವನು? ಅಗ್ರಜ, ಈ ಪ್ರಪಂಚದೆಲ್ಲೆಡೆಯೂ ಚೆದರಿ ಹೋಗಿದೆ ಅಂತ ಕಪಿಸೇನೆಯನ್ನು ವಿಂಗಡಿಸಲು ಕಷ್ಟದಿಂದ ಇಷ್ಟು ತಡವಾದ ನಿಷ್ಠಾಮರ ಸುಗ್ರೀವ ಓಡೋಡಿ ತಾ ಬಂದಿರುವನಲ್ಲ. ಜಯ ಜಯ ರಾಮ. ಚರಣಾರವಿಂದಗಳಿಗೆ ಅನೇಕ ವಂದನವೈ ಶ್ರೀರಾಮಭದ್ರ ಕರುಣಾ ಸಮುದ್ರ. ನ್ಯಾಯವೇನೈ ಗೋಪೀವನ ನ್ಯಾಯವೇನೈ ಗೋಪೀವನ ನ್ಯಾಯವೇನೈ ಗೋಪೀವನ. ಸುಗ್ರೀವರಾಜ ಸುಧತಿಯ ಪುಡುಗನು ಬರುಗನೆಂದೆನುಗನೆ ಸುಧತಿಯ ಪುಡುಗನು ಬರುಗನೆಂದೆನುಗನೆ
ನ್ಯಾಯವೇನೈ ತೂಗಿವನೆ ನ್ಯಾಯವೇನೈ ತೂಗಿವನೆ ನ್ಯಾಯವೇನೈ ತೂಗಿವನೆ ಸುಗ್ರೀವಾ ಎಲೈ ಸುಗ್ರೀವರಾಜ, ನಿಮ್ಮಣ್ಣನಾದ ವಾಲಿಯನ್ನು ಕೊಂದು ಕಿಷ್ಕಿಂಧ ರಾಜದ ಪಟ್ಟವನ್ನು ನಿನಗೆ ಕಟ್ಟುವವರೆಗೂ ನಮ್ಮಲ್ಲಿ ಸ್ನೇಹ ಭಾವವನ್ನು ಬೆಳೆಸಿ ನಿನ್ನ ಕಾರ್ಯವಾದ ಬಳಿಕ ನಮ್ಮನ್ನು ಇಷ್ಟು ಉದಾಸೀನ ಮಾಡುವುದು ನ್ಯಾಯವೇನಯ್ಯ? ಮಹಾನುಭಾವನಾದ ಶ್ರೀರಾಮಚಂದ್ರ ಮೂರ್ತಿಯೇ, ನೀವು ಮಾಡಿದ ಉಪಕಾರ ನಾನೆಂದಿಗೂ ಮರೆಯುವವನಲ್ಲ ದೇವ. ಶರಣಾಗತ ವತ್ಸಲ. ತೊರೆದು ಹೋಗಿದ್ದ ಪರಿಪರಿ ವೈಭವವು ದೊರೆದ ಕಾರಣ ಚೆದುರಿ ಹೋಗಿದ್ದ ಕಪಿಸೇನೆಯನ್ನು ಜೊತೆಗೂಡಿಸಲು ಇಷ್ಟು ತಡವಾಯಿತೆ ಹೊರತು ಉದಾಸೀನ ಮಾಡಿದವನಲ್ಲ ದೇವ. ಚರಣಾರವಿಂದದಲ್ಲಿ ಶ್ರುತಪಡಿಸುವನೇ ಸೀತಾಪತೆ, ಬಿಡು ಮನದ ವ್ಯತೆ. ಇದೂ ಅಲ್ಲದೆ ಭೂಮಿ ಬಾಲಕ ಶ್ರೀರಾಮಣಿಯ ಲಾಲಿಸು ದೇವ, ಭೂಮಿ ಬಾಲಕ ಶಿರೋಮಣಿಯ ಲಾಲಿಸು ರಾಮಚಂದ್ರ ಕೋದಂಡ ರಾಮ ಕೈಲಾಸಪುರದೊಳಗೆ ಪಂಕಜಾಕ್ಷಣೆ ಪಂಕಜಂಗೆದ ಸೀತಾಮಾತೆಯವರು ಪಂಕಜೋದ್ಭವ ಪಿತನಾದ ವೈಕುಂಠಪತಿ ಶ್ರೀಮನ್ನಾರಾಯಣ ದೇವನ ಪರಮಪದದಲ್ಲಿದ್ದರು. ವರದಿಂ ಕಳಿಸಿ ತುರ್ತಿದಿಂದ ವರ್ತೇಂ ತನಿಸನೆಯ ಕಮಲಾನಭ. ಇದೂ ಅಲ್ಲದೆ ನಿಮಿಷದೊಳಗೆ 4 ದಿಕ್ಕಿನೊಳೆ ನಿಮಿಷದೊಳಗೆ 4 ದೇಶದೊಳೆದರು ರಾಮಚಂದ್ರ ಕೋದಂಡ ರಾಮ ರಾಮಚಂದ್ರ ವಲ್ಲಭೆ ಕೈ ರಾಜಪುರದ ರಾಮಚಂದ್ರ ಕೋದಂಡ ರಾಮ ರಾಮ ಪಟೋಜಿ ರಾಮ ರಾಮ. ಮುದುಕೈಟ ಬಾಂತಕನೇ ಕೇಳು. ಮೇದಿನಿ ನಂದನಿಯಾದ ಲೋಕಮಾತೆಯು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ದಿಕ್ಕುಗಳಲ್ಲಿ ಎಲ್ಲಿದ್ದರೂ ಸರಿಯೇ, ಅಷ್ಟ ದಿಕ್ಪಾಲಕರ ಪಟ್ಟಣಗಳಲ್ಲಿದ್ದರೂ ಸರಿಯೇ, 7 14 ಲೋಕಾಂತರಗಳಲ್ಲಿದ್ದರು ಕದನ ಕಗಿಳೆಗಾದ ಈ ಕಪಿಭಟರಿಗೆ ಆಜ್ಞಾಪಿಸಿ ಇದ ಬಿಂಬಮುಖೆಯ ವರ್ತಮಾನವನ್ನು ನಿಮಿಷ ಮಾತ್ರದಲ್ಲಿ ತರಿಸುವನೆಯ ಕಮಲಾನಾಭ. ಇದೂ ಅಲ್ಲದೆ ಬಲ್ಲಿದ ವೈಕುಂಠಪುರದೊಳಗೆ ಶ್ರೀಕಂಠ ಚಾಪಕಣ್ಣನ ವಿಲಸತ್ ಕಾಕುತ್ಸವ ವಂಶ ಮಂಡಲ. ಹೇ ಮಂಡಲೇಶ್ವರ, ಮಣಿಮುಕುಟ, ತಟಗಟಿನಾದ ಕೋದಂಡ ದೀಕ್ಷಾತ್ಮಕ ಹೆನ್ನೆಯ ವಿಜ್ಞಾಪನೆಗಳನ್ನ ಚೆನ್ನಾಗಿ ಲಾಲಿಸಬೇಕಯ್ಯ. ಭಕ್ತ ಪರಿಪಾಲನೆ. ಇದೂ ಅಲ್ಲದೆ ಪುಲ್ಲ ನೇತ್ರಯು ಬ್ರಹ್ಮ ಲೋಕದೊಡೆ ಉಲ್ಲಾಸದಿಂದ ಲಾಲಿಸಬೇಕೈ ಪುಲಿಜಾಬ್ಜ ನೇತ್ರ. ಅಹೈ ಪರಮ ಪವಿತ್ರಳಾದ ತಮ್ಮ ಸೀತಾಮಾತೆಯವರು ವಾಣಿ ವಲ್ಲಭನಾದ ಬ್ರಹ್ಮನಾಳುವ ಸತ್ಯಲೋಕದಲ್ಲಿದ್ದರೂ ಸರಿಯೇ ಮತ್ತು ಉತ್ತರ ದಿಕ್ಕಿನಲ್ಲಿ ಎತ್ತರವಾಗಿ ಕಾಣುವ ಆ ಮೃತ್ಯುಂಜಯನ ವಾಸಸ್ಥಾನವಾದ ಆ ಕೈಲಾಸಪುರದೊಳಿದ್ದರು ಉತ್ತಮೋತ್ತಮ ಕಪಿವೀರರನ್ನು ಕಳಿಸಿ ಚಿತ್ತಜನ ಮಾತೆಯಾದ ಸೀತಾಮಾತೆಯವರ ವರ್ತಮಾನವನ್ನು ತರಿಸುವಿನಯ್ಯ. ಚಿತ್ತಜನ ತಾತ,
ಚಿತ್ತದೊಳ್ ಶಂಕಿಸದೆ ಸ್ವಚಿತ್ತದಿಂದಿರುವನೆಂದು ನಂಬಿರ ವಿನಯ. ಅಂಬುಜಾಕ್ಷನೇ ಕುಂಬಿಣಿಯೊಳ್ ನೀನೇ ಅಧ್ಯಕ್ಷ. ಇದು ಅಲ್ಲದೆ ಪಟ್ಟಾಭಿಷೇಕದೊಳ್ ಕೊಟ್ಟಂತ ವಾಕ್ಯವ ಪಟ್ಟಾಭಿಷೇಕದೊಳ್ ಕೊಟ್ಟಂತ ಕಪಿಗಾಲ ಕಳು ರಾಮ ರಾಮ ಶ್ರೀರಾಮ ರಾಮ ಅಸಮವೀರನಾದ ದಶರಥಾತ್ಮಜನೇ, ಕುಸುಮ ಶರಪಿತನೇ, ವಾಸಕಿ ಶಯನನೇ, ಜನಕಸುತೆಯಾದ ಸೀತಾಮಾತೆಯವರ ಪರಿಶೋಧಿಸಿ ಬಂದು ತಿಳಿದು ಬಂದು ಹೇಳುತ್ತೇನೆಂದು ನಾನು ಹೇಳಿದ್ದು ಸತ್ಯ ಸತ್ಯ ಸತ್ಯ. ಆದರೆ ಇಷ್ಟು ಸಾವಕಾಶವಾಗಲು ಕಾರಣವೇನೆಂದರೆ ಮಳೆಗಾಲದ ನೆಪದಿಂದ ಉದರ ಪೋಷಣೆಗಾಗಿ ಚೆದರಿ ಹೋಗಿದ್ದ ವನಾಂತರಿಗಳನ್ನು ಸೇರಿದ್ದ ಕಪಿಕರಡಿ ಸೈನ್ಯವನ್ನು ಜೊತೆಗೂಡಿಸಲು ಇಷ್ಟು ಸಾವಕಾಶವಾಯಿತೇ ವಿನಃ ಎನ್ನಿಂದೇನೂ ಅಪರಾಧವಿಲ್ಲವಯ್ಯ. ಪರಮಾತ್ಮ ರಘುಕುಲೋತ್ತಮ. ಅಲ್ಲದೆ ನಿಮ್ಮ ಕಾರ್ಯಕ್ಕಾಗಿ ನಳ, ನೀಲ, ಗಜ, ಗವಯ, ವಿನುತ ಮೊದಲಾದ ಅನೇಕ ಮಂದಿ ಕಪಿನಾಯಕರು ನಿಮ್ಮ ಕಾರ್ಯಕ್ಕಾಗಿ ಸಿದ್ಧರಾಗಿ ಬಂದಿರೋರು ನೋಡೆಯ. ಈ ಇಷ್ಟು ಜನ ಕಪಿವೀರರೊಳಗೆಲ್ಲ ದೂರದರ್ಶಿಯು, ಅಮಿತ ಪರಾಕ್ರಮಿಯು, ನಿರ್ಮಲ ಚಿತ್ತನೂ ಆದ ಆಂಜನೇಯನಿಂದಲೇ ಸ್ವಾಮಿ ಕಾರ್ಯ ನೆರವೇರುವಂತೆ ನನಗೆ ನಂಬಿಕೆ. ಆದ್ದರಿಂದ ಪೂರ್ವ ವಿಚಾರವೇನಿದ್ದರೂ ಇವನಲ್ಲಿಯೇ ಬೆಳಬೇಕು ಸ್ವಾಮಿ. ಭಕ್ತ ಜನ ಪ್ರೇಮಿ, ನಾನಿಲ್ಲಿ ಹೋಗಿ ಬರಲೇ ಸ್ವಾಮಿ. ಸುಗ್ರೀವರಾಜ 77 ಕೋಟಿ ಕಪಿ ನಾಯಕರ ಸಂಗಡರೊಡನೆ ತಿಂಗಳೆಂಬ 30 ದಿನಗಳ ಅವಧಿಯೊಳಗೆ ಸೀತಾನ್ವೇಷಣ ಕಾರ್ಯವನ್ನು ಸಾಧಿಸಿಕೊಂಡು ಬರುವರೆಂದು ಆಜ್ಞೆಯನ್ನು ಮಾಡು. ನಿನಗೆ ಮಂಗಳವಾಗಲಿ. ನೀನು ಹೋಗಿ ಬಾ ಸುಗ್ರೀವರಾಜ. ರಾಮ ಪರಂದಾಮ ರಘು ರಾಮ ಪರಂದಾಮ ರಾಮ ಪರಂದಾಮ ಶ್ರೀರಾಮ ರಾಮ ರಣರಂಗ ಭೀಮ ಜಗದೇಕ ಸಾರ್ವಭೌಮ ರಾಮ ಪರಂದಾಮ ರಘು ರಾಮ ಪರಂದಾಮ ರಾಮ ಪರಂದಾಮ ರಘು ರಾಮ ಪರಂದಾಮ ಜೈ ರಮಾರಮಣ ಗೋವಿಂದ ಗೋವಿಂದ.
ಸತ್ಕಾರವಂ ಪಡೆದು ಒಳಪಟ್ಟವಂತರಾಗಿ ವಾಗೇಶ್ವರಿ ತ್ರಿಭುವನೇಶ್ವರಿ ಅಂತರ್ವಹಿ ಕುಟಿ ವಿಶ್ವಮಾತಾ ವಿಶ್ವಮಾತಾ ಗಣನಾಥ ಸಿದ್ಧೀವಕಾಯದಲ್ಲಿ ಸತತ 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 ಗಣನಾಥ ಸಿದ್ಧೀವಕಾಯದಲ್ಲಿ ಯಾವ ಮುಕ್ತಿ ಪಾದದಾಯಕ್ಕೆ ಸಂಗತಿಯಲ್ಲಿತ್ತು ಯೋಗಿಗಳಿಗೆ ಕ್ರೀಡಾಸ್ಥಾನವಾಗುತ್ತಲಿದ್ದಲ್ಲ ಯೋಗಿಗಳಿಗೆ ಕ್ರೀಡಾಸ್ಥಾನವಾಗುವುದರಿಂದಲೋ ರಾಕ್ಷಸರ ಸಂಹಾರಕ್ಕಾಗಿ ಮುಗಿಸುವುದರಿಂದಲೋ
ತಯ್ಯ ತಕ್ಕ ತಯ್ಯ ತಾಂ ತಲಿಗಣ ತಾಂ ತಲಿಗಣ ತಯ್ಯ ತಾಂ ತಗದಗ ತೈ ತೈ ದಿತ್ತ ತಜಣ ತೈತ ತಜಣ ದೀತ ತಜಣ ತೈತ ದೀಂ ತಾ ದೀಂ ತಾ ತಯ್ಯ ತಾಂ ತಗದಗ ತೈ ತೈ ರಾಮ್ 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 ನಿರ್ಪ ಕೈಲಾಸದ ಗಿರಿಯಂತೆ ರಾಮ್ 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 ಅರ ನಿರ್ಪ ಅರ ನಿರ್ಪ ಗಿರಿಯಂತೆ ರಾಜಪುತಿ ಸಭಾ ಅರಿಗಿರ್ಪ ವೈಕುಂಠಪುರಿಯಂತೆ ಅರಿಗಿರ್ಪ ವೈಕುಂಠಪುರಿಯಂತೆ ವಿಪುತಿ ಸಭಾ ಸರಸುಜೋದ್ಭವನಾಳ್ವ ಆವ ಸರಸುಜೋದ್ಭವನಾಳ್ವ ಸತ್ಯಲೋಕವ ಪೋಲು ತಿರ್ಪುದಿ ಸಭಾ ಸುರಮುನಿಗಳಂತೆ ವರ ಕವಿಗಳಂತೆ ಪರನಿಧಿಯರಂತೆ ಸರಸದಂದಿರುತ್ತಿರ್ಪ ಈ ನಿರುಪಮದ ಸದಗೆ ಚಿರಭಾಗಿ ನಮಿತೆ ಶ್ರೀರಾಮ ರಾಮ ಹಾವ ಪರಮ ಮಂಗಳಕರವಾದ ನಿರುಪಮ ಸಭೆಯನ್ನು ನೋಡೋಣವಾದರೂ ಎಷ್ಟು ಶೋಭಾಯಮಾನವಾಗಿರ್ಬೋದು ಶ್ರೀರಾಮ ರಾಮ. ಈ ಭಾಗದಲ್ಲಿ ನೋಡೋಣವಾದರೂ ತಾಳ, ತಂಬೂರ, ವೀಣಾ ಮೊದಲಾದ ಪಂಚವಾದ್ಯಗಳಿಂದಲೂ ಮತ್ತು ಪರಮ ಭಾಗವತರುಗಳಿಂದಲೂ ಕೂಡುವ ಈ ಸಭೆಯು ಎಷ್ಟು ಶೋಭಾಯಮಾನವಾಗಿರ್ಬೋದು ಶ್ರೀರಾಮ ರಾಮ. ಮತ್ತೊಂದೆಡೆಯಲ್ಲಿ ನೋಡೋಣವಾದರೂ ಜನ್ಮನೋ ಧ್ಯಾಯಿತ್ವೇದ್ರ ಶೂದ್ರ, ಕರ್ಮಣೋ ಭಾಯಿತ್ವೇ ಧ್ವಜ, ವೇದ ಪಾಠ ಅಂತೂ ವಿಪ್ರಾಣಿ ಮಾಂ ಬ್ರಹ್ಮಜ್ಞಾನ ಅಂತೂ ಬ್ರಾಹ್ಮಣ, ದೈವಾಧೀನಂ ಸರ್ವ ಜಗತ್ತು. ಈ ಜಗತ್ತೆಲ್ಲವೂ ಪರಮಾತ್ಮನ ಅಧೀನವಲ್ಲವೇ? ಹೌದು, ಪರಮಾತ್ಮನಾದರೂ ಮಂತ್ರಾಧೀನನು, ಆ ಮಂತ್ರಗಳಾದರೂ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ ಬ್ರಾಹ್ಮಣರ ವಶವಾಗಿರೋಣ. ಅಂತೊಪ್ಪ ಬ್ರಾಹ್ಮಣರ ಸಭಾ
ಸಮುದಾಯವಂ ಕುರಿತು ಅಸ್ಮದೃತ್ತಾಂತವನ್ನು ವಿಸ್ತರಿಸುತ್ತೇನೆ. ಚಿತ್ತ ಬಿಟ್ಟು ಲಾಲಿಸಬೇಕು. ಹೆಂಗೆ ಅಂತಂದರೆ ಶ್ರೀಮದ್ ಸಮಸ್ತ ಬ್ರಹ್ಮಾಂಡ ಪಾಂಡಮಂಡಲ ಅಂತರ್ಬಹಿರಾಪಕರಾಗಿರ್ತಕ್ಕಂತಹ ಯಾವ ಶ್ರೀಮನ್ನಾರಾಯಣನಾದರೋ ದುಷ್ಟ ನಿಗ್ರಹ ಸೃಷ್ಟಿ ಪರಿಪಾರ್ಥಕವಾಗಿ ಅವತರಿಸಿ ಮತ್ಸ್ಯ ಕೂರ್ಮ ವರಹ ನಾರಸಿಂಹಶ್ಚ ವಾಮನೋ ರಾಮೋ ರಾಮಶ್ಚ ಕೃಷ್ಣ ಭೌತತ್ ಕಲ್ಕಿಮೇವಚಃ ಇಂಥೊಬ್ಬ ಪ್ರಕೃತಿ ದಶಾವತಾರದೋಳ್ 7ನೇದಾದ ಮಹಾವಿಧಾನದಲ್ಲಿ ಕ್ಷಮೆಯಲ್ಲಿ ಲಕ್ಷ್ಮಿಯನ್ನ, ವಾಕೃತಿಯಲ್ಲಿ ವಾಚಾಸ್ಪತಿಯನ್ನ, ಕೀರ್ತಿಯಲ್ಲಿ ಪುರಂದರನನ್ನ, ಭಕ್ತಿಯಲ್ಲಿ ಸುಧಾಕರನನ್ನು ಅನುಸರಿಸಿ ಭಕ್ತ ಜನ ಚಿಂತಾಮಣಿಗಳೆಂಬ ಬಿರುದುಗಳನ್ನು ಪೊತ್ತು ಯಾವ ಕೌಸಲ್ಯಾದೇವರ ಗರ್ಭಾಂಬುದೊಳಗೆ ಬೆಳೆಸಿ ರಾಕ ಸುಧಾಕರ ಪ್ರಾಯರಾಗಿ ಅವತರಿಸಿ ರಾ ಅಂದರೆ ಈಶ್ವರವಾಚಕವು, ಮಾ ಅಂದರೆ ವಿಶ್ವವಾಚಕವು, ರಾಮ ಅಂದರೆ ಈ ವಿಶ್ವ ಪ್ರಪಂಚಕ್ಕೆ ಹೊಡೆಯ ಎಂಬ ಅರ್ಥ ಉಂಟಾಗುವುದು. ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರದಿಂದ ರಾವಣವು ಸೇರಿ, ಓಂ ನಮ ಶಿವಾಯ ಪಂಚಾಕ್ಷರ ಮಂತ್ರದಿಂದ ಮಾವಣವು ಸೇರಿ ರಾಮ ನಾಮವಾಯಿತೆಂದು ಅರ್ಥ ಉಂಟಾಗುವುದು. ರಮಂತಿ ಯೋಗಿ ನಾಮ್ ಯಸ್ಮಿನ್ ನಿತ್ಯಾನಂದ ಚಿದಾತ್ಮಿನಿ ಯತಿ ರಾಮಪದ ಹೇ ನೈ ತತ್ಪರ ಬ್ರಹ್ಮ ವಿಧೀಯತೆ ಹೇ ಹೀಗೆಂಬುದಾಗಿ ಅನಿತಾತ್ಮಕನಾದ ಜೀವಾತ್ಮನೇ ತಾನೆಂದು ಭಾವಿಸಿ ಯೋಗಿಗಳು ಸದಾ ಕಾಲದಲ್ಲಿ ಹೇಗೆ ರಮಿಸುತ್ತಾರೆಯೋ ಅಂತೊಬ್ಬ ಪರಬ್ರಹ್ಮ ವಾಕ್ಯವೇ ರಾ ಎಂಬ ಆದಿಮೂರ್ಣವಾದ ಅತ್ಯಂತ ಅಗ್ನಿಬೀಜದಿಂದ ಉಂಟಾಯಿತು. ರಾ ಅಂದರೆ ಲಕ್ಷ್ಮಿ ಎಂಬುದಾಗಿಯೂ, ಮಾ ಎಂದರೆ ಈಶಾ ಎಂಬುದಾಗಿಯೂ, ರಾಮ ಅಂದರೆ ಲಕ್ಷ್ಮೀ ಈಶಾ ಅಥವಾ ಲಕ್ಷ್ಮೀ ಹೊಡೆಯ ಎಂಬ ಅರ್ಥ ಉಂಟಾಗುವುದು. ರಸಾತಳದಿಂದ ರಾವಣವು, ಅವನಿಂದ ಆವರಣವು, ಮಾರ್ಲೋಕದಿಂದ ಮಾವರಣವು ಸೇರಿ ರಾಮ ನಾಮವಾಯಿತೆಂದು ಅರ್ಥ ಉಂಟಾಗುವುದು. ಇಂಥಪ್ಪ ಹರಿಚರಿತ್ರೆಯಾಳ್ ಸುಂದರತರ ಮಾಗ, ಬಹು ಸುಂದರತರ ಮಾಗ ಸುಂದರಖಂಡ ರಾಮಾಯಣದಲ್ಲಿ ಅಂಗದನ ವೇಷಧಾರಿಯಾದನಿಗೆ ಪದ ಪ್ರಸ್ತಾಪಗಳನ್ನ ರಚಿಸಿಕೊಟ್ಟಂತಹ ಎನ್ನೆ ಶಿಕ್ಷಾಗುರುಗಳಾರಂತೆಂದರೆ ಯಜನ ಯಾಜನ ಅಧ್ಯಯನ ಅಧ್ಯಾಪಕ ಸ್ನಾನ ಸಂಧ್ಯಾಯನ ಯೋಗಾರಿಷ್ಠರು ಗರಿಷ್ಠರಾದಂತಹ ಯಾವ ಕುಣಿಗಾಲ್ ತಾಲೂಕ್ ಕೂತಾರಳ್ಳಿ ಗ್ರಾಮದಲ್ಲಿ ನಿವಾಸಿಗಳಾದಂತಹ ಆಂಜನೇಯನ ಪಕ್ಕದಲ್ಲಿ ವಿದ್ವಾನ್ ಎನಿಸಿಕೊಂಡಿದ್ದಂತಹ ಎನ್ನ ಜನ್ಮದಾತ ಶ್ರೀಮಾನ್ ಶ್ರೀ ಶ್ರೀ ದಿವಂಗತ ಗಂಗರೇವಣ್ಣನವರಿಂದಲೂ ಮತ್ತು ಬ್ಯಾಳ್ಯಾಳ ಗ್ರಾಮದಲ್ಲಿ ನಿವಾಸಿಗಳಾದಂತಹ ಜಾಂಬುವನ ಪಾತ್ರದಲ್ಲಿ ವಿದ್ವಾನ್ ಎನಿಸಿಕೊಂಡಿದ್ದಂತಹ ಶ್ರೀಮಾನ್ ಶ್ರೀ ಶ್ರೀ ದಿವಂಗತ ರಂಗಣ್ಣನವರಿಂದಲೂ ನಿಮ್ಮೆಲ್ಲರ ಆಶೀರ್ವಾದದಿಂದಲೂ ನಾನಾದರೂ ಎನ್ನೆ ವೇಷ ಭಾಷೆಗಳಿಂದುಂಟಾಗುವ ತಪ್ಪು ತೊದಲುಗಳನ್ನ ಯಾವ ರೀತಿ ಗ್ರಹಿಸಬೇಕೆಂತಂದರೆ ಮತ್ತೊಂದು ಸಾರಿ ಜ್ಞಾಪಿಸಿಕೊಳ್ಳುತ್ತೇನೆ ಮನೆಯರೇ.